ಎತ್ತು ಏರಿಗೆಳೆದ್ರೆ ಕೋಣ ನೀರಿಗೆಳೆದಿತ್ತಂತೆ ಹಂಗಾಗಿದೆ ಸದ್ಯ ರಾಜ್ಯದಲ್ಲಿರುವ ಗ್ಯಾರಂಟಿ ಸರ್ಕಾರದ ಪರಿಸ್ಥಿತಿ. ಗ್ಯಾರಂಟಿ ವಿಚಾರದಲ್ಲಿ ಸಿಎಂ ಡಿಸಿಎಂ ಒಂದು ಹೇಳಿಕೆ ಕೊಡ್ತಾ ಇದ್ರೆ ಸಚಿವರ ವರಸೆಯೇ ಬೇರೆಯಾಗ್ಬಿಟ್ಟಿದೆ. ಪಂಚ ಯೋಜನೆಗಳ ಪರಿಷ್ಕರಣೆ ಮಾಡಲೇಬೇಕು ಅಂತ ಕೆಲವರು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಗ್ಯಾರಂಟಿ ಅಂತೂ ನಿಲ್ಲಲ್ಲ, ಆದ್ರೆ ಪರಿಷ್ಕರಣೆ ವಿಚಾರದಲ್ಲಿ ಮುಂದೆ ಏನಾಗುತ್ತೋ ಅನ್ನೋ ಕುತೂಹಲ ಮೂಡಿದೆ. ಐದು ಬೆಳ್ಳಿದೆ ಈ ಎಸ್ದಲ್ಲಿ, ಒಂದ್ ಬೆಳ್ಳಿಲ್ದೆ ಹೋದ್ರು ಬಹಳ ತಪ್ಪಾಗ್ತದೆ. 5 ಬೆಳ್ಳಿರಲೇಬೇಕು. ಪಂಚ ಗ್ಯಾರಂಟಿ ಅಂದ್ರೆ ಹಸ್ತದಲ್ಲಿರೋ 5 ಬೆರಳಿದ್ದಂತೆ, ಅದರಲ್ಲಿ ಒಂದು ಹೋದ್ರೂ ತಪ್ಪಾಗುತ್ತೆ. ಹೀಗೆ ಚುನಾವಣೆಗೂ ಮುನ್ನ ಜನರ ಕಿವಿಯಲ್ಲಿ ಗುಯ್ಗುಟ್ಟುವಂತೆ ಕೈ ನಾಯಕರು ಹೇಳ್ತಾನೆ ಇದ್ರು. ಆದ್ರೂ ಎಲ್ಲಾ ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ರು. ಆದ್ರೀಗ ವರ್ಷ ಕಳೆಯೋದ್ರೊಳಗೆ ಗ್ಯಾರಂಟಿ ಕತ್ತರಿಯ ಸದ್ದು ಕೇಳಿ ಬರ್ತಿದೆ. ಗ್ಯಾರಂಟಿಗಳಿಗಿಲ್ಲ ಬ್ರೇಕ್, ಪರಿಷ್ಕರಣೆಯಂತೂ ಫಿಕ್ಸಾ? ಯೋಜನೆಗಳ ಬದಲಾವಣೆಗೆ ಸಚಿವರಿಂದ ಒತ್ತಾಯ. ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂತ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾನೆ ಇದ್ದಾರೆ. ಆದ್ರೆ ಪರಿಷ್ಕರಣೆ ಬಗ್ಗೆ ಖಡಕ್ ಉತ್ತರ ಮಾತ್ರ ಸಿಕ್ಕಿಲ್ಲ. ಗ್ಯಾರಂಟಿಗಳ ಪರಿಷ್ಕರಣೆ ಬಗ್ಗೆ ಸರ್ಕಾರದಲ್ಲೇ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿದೆ. ಕೆಲ ಸಚಿವರು ಸಿಎಂ ಡಿಸಿಎಂ ಮಾತಿಗೆ ಜೈ ಅಂತಿದ್ರೆ, ಇನ್ನು ಕೆಲವರು ಗೊಣಗಾಡ್ತಿದ್ದಾರೆ. ಆದ್ರೂ ಸಿಎಂ ಡಿಸಿಎಂ ಮಾತ್ರ ಯಾವುದೇ ಬದಲಾವಣೆಗೆ ಸಿದ್ಧವಿಲ್ಲ ಅನ್ನೋದು ಅವರ ಮಾತಲ್ಲೇ ಗೊತ್ತಾಗ್ತಾ ಇದೆ. ಈ ಮಧ್ಯೆ ಗ್ಯಾರಂಟಿ ಬದಲಾವಣೆ ಮಾಡದೇ ಇರಲು ಕೆಲವು ಕಾರಣಗಳಿವೆ. ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಸ್ಥಳೀಯ ಚುನಾವಣೆಗಳು ಎದುರಾಗಲಿವೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿ ಯೋಜನೆಗಳೇ ಬಲ. ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಬೇಡ ಅನ್ನೋದು ಒಂದು ಕಾರಣ. ಇನ್ನು ಗ್ಯಾರಂಟಿಗಳ ಪರಿಷ್ಕರಣೆ ಬಗ್ಗೆ ಚರ್ಚೆ ಮಾಡಿದ್ರೆ ಜನ ಸ್ಥಳೀಯ ನಾಯಕರನ್ನ ಪ್ರಶ್ನೆ ಮಾಡ್ತಾರೆ. ಹೀಗಾಗಿ ಯಾವುದೇ ನಿಬಂಧನೆಗಳಿಲ್ಲದೆ ಈ ಯೋಜನೆಗಳು ಮುಂದುವರಿಯಲಿ ಎನ್ನುವುದು ಕೈನ ಕೆಲ ನಾಯಕರ ಸದ್ಯದ ನಿರ್ಧಾರವಾಗಿದೆ. ಪಂಚ ಗ್ಯಾರಂಟಿಗಳನ್ನ ಸ್ಥಗಿತಗೊಳಿಸುವ ಚಿಂತನೆ ಇಲ್ಲ. ಗ್ಯಾರಂಟಿ ಸ್ಥಗಿತ ಹೇಳಿಕೆ ಬಗ್ಗೆ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದ ಗ್ಯಾರಂಟಿ ಹೇಳಿಕೆ ಬಗ್ಗೆ ಎಲ್ಲೆಡೆ ಕೌತುಕ ಮೂಡಿತ್ತು. ಗ್ಯಾರಂಟಿ ಪರಿಷ್ಕರಣೆ ಎಂಬ ಮಾತು ಸಂಚಲನ ಮೂಡಿಸಿತ್ತು. ಆದ್ರೀಗ ತಮ್ಮ ಹೇಳಿಕೆಯ ಬಗ್ಗೆ ಸಚಿವರು ಯೂ ಟರ್ನ್ ಹೊಡೆದಿದ್ದಾರೆ. ಗ್ಯಾರಂಟಿ ಸ್ಥಗಿತ ಮಾಡಲ್ಲ, ಸ್ಥಗಿತ ಮಾಡುವ ಬಗ್ಗೆ ನಾನು ಹೇಳೇ ಇಲ್ಲ ಎನ್ನುವ ದಾಟಿಯಲ್ಲಿ ಮಾತನಾಡಿದ್ದಾರೆ. ನಾವು ಹೇಳಿದ ಅವ್ರು ಕೇಳ್ಕೊತ ನಾವೇನು ಮಾಡೋದು? ಸ್ಪೆಸಿಫಿಕ್ ಆಗಿ ಹೇಳಿವಿ. ಸತೀಶ್ ಜಾರಕಿಹೊಳಿ ಇರೋದಲ್ಲ, ಇದು ಜನರ ಅಭಿಪ್ರಾಯ ಅಂತ ಹೇಳಿದೀವಿ. ನಾವು ಅದನ್ನು ಸ್ಥಗಿತಗೊಳಿಸೋಲ್ಲ. ಸಿಎಂ ಅವ್ರ ಫಾರ್ಮ್ ಇದಾರ ಅಂತ ಹೇಳಿದೀವಿ. ಕೆಳಗಿಂದ ಬಿಟ್ಟಾರೆ, ಮ್ಯಾಗಿಂದ ಟೈಡ್ಕೊಂಡು ಕೂತಾರ. ಸರ್ಕಾರ ಮುಂದುವರಿಸಿದಾಗ ಫಾರ್ಮ್ ಆಗಿದೆ. ನೀನೇ ಹೇಳಿವಲ್ಲ, ಮತ್ತಿಲ್ಲ ಹೇಳಿಕಿದೆ. ಅವ್ರು ಜನ ಒಪ್ಬೇಕಂತ ಇದ್ದಾರೆ. ಅದು 80% ಒಪ್ಪಿದ್ರೆ ಏನೋ ಹೊರಗೆ ಕಳಿಸ್ಲಿಕ್ಕೆ ಪ್ರಯೋಜನ ಇದೆ. ಇದೇ ಸ್ಕೀಮ್ ಇದಾರ 80% ಒಪ್ಬೇಕಂತ ರೂಲ್ ಇದೆ. ಅಷ್ಟು ಜನ ಒಪ್ಪರೆ ಶಿಫ್ಟ್ ಮಾಡ್ತಾರೆ. ಗ್ಯಾರಂಟಿಗಳು ನಿಲ್ಲಲ್ಲ ಎಂದ ಸಚಿವ ಚಲುವರಾಯಸ್ವಾಮಿ. ಪಂಚ ಗ್ಯಾರಂಟಿ ಪರಿಷ್ಕರಣೆ ಎಂದ ಸಚಿವ ಮಂಕಾಳ ವೈದ್ಯ. ಸರ್ಕಾರದ ವಲಯದಲ್ಲಿ ಆಗ್ತಾ ಇರೋ ಗ್ಯಾರಂಟಿಗಳ ಚರ್ಚೆ ಬಗ್ಗೆ ಸ್ಪಷ್ಟನೆ ನೀಡುವ ರೀತಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಇತ್ತ ಸಚಿವ ಮಂಕಾಳ ವೈದ್ಯ ಎಲ್ಲರಿಗಿಂತ ವಿಭಿನ್ನ ರಾಗ ಹಾಡಿದ್ದಾರೆ. ಮಾರ್ಪಾಡಲ್ಲ ಅರ್ಥ, ಪರಿಷ್ಕರಣೆಗೂ ಮಾರ್ಪಾಡಿಗೂ ವ್ಯತ್ಯಾಸ ಇರುತ್ತೆ. ಪರಿಷ್ಕರಣೆ ಬೇಕಾದ್ರೆ ಇಲಾಖೆಯ ಮಂತ್ರಿಗಳು ಪ್ರಪೋಸ್ ಮಾಡಿದ್ರೆ, ಪರಿಷ್ಕರಣೆ ಅವಶ್ಯಕತೆ ಇದೆ ಅಂತೇಳಿ ಇಲಾಖೆ ಮಂತ್ರಿಗಳು ಪ್ರಪೋಸ್ ಮಾಡಿದ್ರೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಇತರೆ ಮಂತ್ರಿಗಳು ಚರ್ಚೆ ಮಾಡಿ ತೀರ್ಮಾನವನ್ನು ತಗೋಬೋದು, ಇಲ್ಲ ತಗೊಳ್ಳದೇ ಇರ್ಬೋದು. ನನಗೆ ಗೊತ್ತಿದ್ದಂಗೆ ಈ 5 ಗ್ಯಾರಂಟಿ ಸದಾ ಇಂಪ್ಲಿಮೆಂಟ್ ಆಗುತ್ತೆ. ಯಾವುದೇ ಥರದ ಇಂಪ್ಲಿಮೆಂಟ್ಗೆ ತೊಂದರೆ ಇಲ್ಲ. ಕರೆಂಟ್ ಫ್ರೀ ಇದ್ದೇ ಇರ್ತದೆ. ಎಲ್ಲ ಯೋಜನೆಯೂ ಇರ್ತದೆ. ಬಡವರಿಗೆ ಫ್ರೀನೇ ಇರ್ತದೆ, ಉಳ್ಳವರಿಗೆ ಅಲ್ಲ. 5 ಯೋಜನೆ ಅವಶ್ಯಕತೆ ಇರೋದಿಲ್ಲ. ಈಗ ನಾವೇನು ನಮ್ಗೆ ಅವಶ್ಯಕತೆ ಅದನ್ನೇ ನಾವು ತಿಳ್ಕೊಂಡ್ರು 1 ವರ್ಷದ ಹಿಂದೆ. ಈಗ ಅವಶ್ಯಕತೆ ಇಲ್ಲ ಅಂದರೆ ನಾವೇ ಬಿಡ್ತಾ ಇದ್ದೇವೆ ಬೇಡ ಅಂತ. ದೊಡ್ಡವರೆಲ್ಲ ಸೇರಿಕೊಂಡು, ಅಧಿಕಾರಿಗಳೆಲ್ಲ ಸೇರಿಕೊಂಡು ಒಂದು ನಿರ್ಧಾರಕ್ಕೆ ಬರುವವರಿಗೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ಪರಿಷ್ಕರಣೆ ಮಾಡಲೇಬೇಕು. ಒಟ್ಟಾರೆ ಗ್ಯಾರಂಟಿಗಳು ಸ್ಥಗಿತವಾಗುತ್ತಾ? ಇದರಲ್ಲಿ ಎಷ್ಟು ಗ್ಯಾರಂಟಿಗಳಿಗೆ ಬ್ರೇಕ್ ಬೀಳುತ್ತೆ ಅಥವಾ ಕೇವಲ ಬದಲಾವಣೆಯ? ಹೀಗೆ ಜನರ ತಲೆಯಲ್ಲಿ ಸರ್ಕಾರದ ಸಚಿವರೇ ಹುಳ ಬಿಟ್ಟಿದ್ದಾರೆ. ಸಿಎಂ ಡಿಸಿಎಂ ಸ್ಪಷ್ಟನೆ ಕೊಟ್ಟರೂ ಈ ಗೊಂದಲಕ್ಕಂತೂ ತೆರೆ ಬಿದ್ದಂತೆ ಕಾಣ್ತಿಲ್ಲ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.